ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಇಲ್ಲಿ 24 ಸೆಪ್ಟೆಂಬರ್ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಗಣೇಶ ಚತುರ್ಥಿನ ಇವತ್ತಿನ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸಂಡೇ ಒಂದೇ ದಿವಸ ಎಲ್ಲರೂ ಒಟ್ಟಿಗೆ ಕೂಡಿ ಮಾಡೋಕ್ಕೆ ಸಾಧ್ಯ. ಬೇರೆ ದಿವಸ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ನೀವು ನೋಡ್ಬೋದು ಆಂಟಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂತ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಸೆಲೆಬ್ರೇಷನ್ ನೋಡಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಟೈಮ್ ತೊಗೊಂಡು ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಥರ ಬಂದು ಕೂಡಿ ಸಂಭ್ರಮಿಸೋದೇ ಅಲ್ವಾ ಫೆಸ್ಟಿವಲ್ನ ಒಂದು ರಿಯಲ್ ಖುಷಿ ಅಂತ ಹೇಳೋದು. ಮಕ್ಕಳು ಕೂಡ ನೋಡಿ ಆ ಬಿದ್ದೋಗಿರೋ ಹೂವುಗಳಲ್ಲೇ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತಂಗಿ ಮತ್ತು ಸಿಹಿ ಬಂದು ತುಂಬಾ ಎಂಜಾಯ್ ಮಾಡಿದ್ರು. ಏನೇನು ಪ್ರಾಬ್ಲಮ್ ಕೂಡ ಕೊಟ್ಟಿಲ್ಲ. ನಮಗೆ ನಮ್ಮ ಕೆಲಸನೂ ಆಗ್ತಾಯಿತ್ತು, ಅವ್ರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ನಿಜವಾಗ್ಲೂ ಎಲ್ಲರೂ ಬೇರೆ ಬೇರೆ ಮನೆಯವರು ಅಂತ ನೋಡಿದ್ರೆ ಅನಿಸೋದೇ ಇಲ್ಲ. ಒಬ್ಬರು ಹೂವು ಕಟ್ತಾಯಿದ್ರೆ ಒಬ್ಬರು ಹೇಗೆ ಅದನ್ನು ಡಿಸೈನಾಗಿ ಜೋಡಿಸ್ಬೋದು, ಎಲ್ಲಿ ಹಾರ ಹಾಕ್ಬೋದು, ಬಾಗಿಲ ಮೇಲಾಗಲಿ ಗೇಟ್ ಮೇಲಾಗಲಿ ಹೇಗೆ ನಾವು ಚೆನ್ನಾಗಿ ಕಾಣಿಸಿಸ್ಬೋದು ಗಣೇಶನ ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಹಿ ಹೂವು ಬಾಚ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿತ್ತು. ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇದ್ವಿ. ಇನ್ನು ತುಂಬಾ ಪರ್ಫಾರ್ಮೆನ್ಸಸ್ ಇದೆ. ಸಂಗೀತ ಆಗಿರ್ಬೋದು, ಮಕ್ಕಳು ಮತ್ತು ದೊಡ್ಡವ್ರ ಡ್ಯಾನ್ಸಸ್ ಆಗಿರ್ಬೋದು, ಎಲ್ಲ ತುಂಬ ಆ್ಯಕ್ಟಿವಿಟೀಸ್ ಬಾಕಿ ಇದೆ. ದಯವಿಟ್ಟು ಹೋಗಿ ನನ್ನ ಮುದ್ದು ಸಿಹಿ ಸ್ವರ್ಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾವು ಈ ಚಾನಲಲ್ಲಿ ತರ್ತೀವಿ. ಸೊ ಈಗ ಬನ್ನಿ ನೋಡೋಣ. ಸಿಹಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ನೆಕ್ಸ್ಟ್ ಡೇ ನಾವು ಡೆಕೋರೇಷನ್ ಮಾಡಿದ್ದೆಲ್ಲ ಹಿಂದಿನ ದಿವಸ ರಾತ್ರಿ ಸಿಹಿಗೆ ಪರ್ಪಲ್ ಫ್ರಾಕ್ ಹಾಕಿದ್ದೆ. ನೋಡಿ ನಮ್ಮ ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ. ಎಲ್ಲ ಮಕ್ಕಳು ಮತ್ತು ದೊಡ್ಡವರು ಕೂಡ ಸೀರೆ ಉಟ್ಕೊಂಡು ಲಂಗ ಬ್ಲೌಸ್ ಹಾಕ್ಕೊಂಡು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ನಮ್ಮ ಯುಗಲ್ ಪ್ಯಾರಡೈಸ್ನ ಮುದ್ದು ಗಿಣಿಗಳಿವೆರಡೂ, ಸಿಹಿ ಮತ್ತು ತಂಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ರು. ನಿಜವಾಗ್ಲೂ ನಮ್ಮ ಯುಗಲ್ ಪ್ಯಾರಡೈಸ್ನ ಲಕ್ಷ್ಮಿಗಳು ನೋಡಿ ಆರತಿ ಎತ್ತಾ ಇದ್ದಾರೆ ನಮ್ಮ ಗಣೇಶಗೆ. ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ದೇವರು ತರಲಿ ಅಂತ ನಾನು ಈ ಮುಖಾಂತರ ಕೋರ್ಕೊಳ್ತೀನಿ. ಇವತ್ತಿನ ದಿವಸನೇ ಡಾಟರ್ಸ್ ಡೇ ಕೂಡ ಆಗಿತ್ತು. ನನ್ನ ಕಡೆಯಿಂದ ಎಲ್ಲ ಈ ಮುದ್ದಾದ ಲಕ್ಷ್ಮಿಗೆ, ನಮ್ಮ ಪುಟ್ಟ ಲಕ್ಷ್ಮಿಗಳಿಗೆ ಹ್ಯಾಪಿ ಡಾಟರ್ಸ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ವುಮನ್ ಈಸ್ ಅ ವಂಡರ್ ವುಮನ್ ಅಂತ ನನಗನ್ಸುತ್ತೆ. ಯಾಕಂದರೆ ಮಲ್ಟಿ ಟಾಸ್ಕಿಂಗ್ ಆಗಿ ಎಲ್ಲನೂ ಇಷ್ಟು ಚೆನ್ನಾಗಿ ಒಂದು ಹೆಣ್ಣು ನಿಭಾಯಿಸ್ತಾಳೆ ಅಂದರೆ, ಮಗಳಾಗಿ, ಹೆಂಡತಿಯಾಗಿ, ಫ್ರೆಂಡಾಗಿ, ಅತ್ತೆ ಆಗಿ, ಅದು ಹೇಗೆ ಇರಲಿ ಅವಳ ಬೆಸ್ಟ್ ಅವಳು ಜೀವನದಲ್ಲಿ ಕೊಡ್ತಾಳೆ. ಇವರಿಬ್ಬರನ್ನ ನೋಡಿದ್ರೆ ಅಂತೂ ನನಗೆ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರೆ, ಎಷ್ಟು ಬೇಗ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಅಂತೆಲ್ಲ. ಸಿಹಿ ಅಂತೂ ಅವಳು ಕೈ ಬಿಡೋಕ್ಕೆ ತಯಾರಿಲ್ಲ. ಬೇರೆ ಯಾರ ಹತ್ರನೂ ಅವಳು ಆಟಾಡೋಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಏನೋ ಒಂಥರ ಲಾಂಗ್ ಲಾಸ್ಟ್ ಫ್ರೆಂಡ್, ಅಷ್ಟು ಪೊಸೆಸಿವ್ ಆಗಿ ಆಡ್ತಾಯಿದ್ಲು ಪಾಪ. ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ ಲೀಡಾಗಿ ನಾನು ಮಾಡ್ತೀನಿ ಅಂತ ಹೊರಟಿದ್ದು ಸುಕೃತಿ. ತುಂಬ ಮುದ್ದಾಗಿ ಹಾಡು ಹೇಳಿದ್ಲು. ಆ ಧೈರ್ಯ ನಿಜವಾಗ್ಲೂ ಅವಳಿಗೆ ಮೆಚ್ಚಬೇಕು. ತುಂಬ ಚೆನ್ನಾಗಿ ಹಾಡು ಹೇಳಿದ್ಲು. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳು ಡ್ಯಾನ್ಸ್ ಅಂತೂ. ಎಷ್ಟು ಬರುತ್ತೋ ಅಷ್ಟು, ಆ ಧೈರ್ಯನೇ ಮೊದಲು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೆಕೆಂಡ್ ಬಂದು ಸಿಂಧು ಪರ್ಫಾರ್ಮೆನ್ಸು. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ನೋಡಿ ಆ ಟ್ರೆಡಿಷ್ನಲ್ ವೇರಲ್ಲಿ. ಮಕ್ಕಳು ಏನೇ ಹಾಕ್ಕೊಳ್ಳಿ, ದೊಡ್ಡವ್ರು ಏನೇ ಹಾಕ್ಕೊಳ್ಳಿ, ಬಟ್ ಆ ಟ್ರೆಡಿಷ್ನಲ್ ಲುಕ್ ನಮ್ಮ ಹೃದಯನ ಮುಟ್ಟೋ ಅಷ್ಟು ಐ ಡೋಂಟ್ ಥಿಂಕ್ ಬೇರೆ ಯಾವ ಡ್ರೆಸ್ ಕೂಡ ಎಷ್ಟು ಕಣ್ಣಿಗೆ ತಂಪನ್ನು ಕೊಡುತ್ತೆ ಅಂತ. ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ಗೌರಿ ಮಾಡಿದ್ದು. ಇವಳನ್ನ ಎಲ್ಲರೂ ಪ್ರೀತಿಯಿಂದ ಗೌರಿ ಅಂತ ಕರೀತಾರೆ, ಬಟ್ ಇವಳ ನಿಜವಾದ ಹೆಸರು ಬಂದು ಸಮೃದ್ಧಿ ಅಂತ. ಎಷ್ಟು ಮುದ್ದಾಗಿ ಡ್ಯಾನ್ಸಿಂಗ್ ಮಾಡಿದ್ಲು ಅಂದರೆ ಎಲ್ಲರೂ ಅಂದರೆ ಆ ಸ್ಮೈಲ್ ಎಲ್ಲೂ ಕಮ್ಮಿನೇ ಆಗಲಿಲ್ಲ. ಆ್ಯಂಡ್ ಅವಳ ಕಾನ್ಫಿಡೆನ್ಸ್ ನೋಡ್ಬೋದು ನೀವು. ಇದಾದಮೇಲೆ ಅವಳು ಒಂದು ಮಾಡರ್ನ್ ಡ್ಯಾನ್ಸ್ ಕೂಡ ಮಾಡಿದ್ಲು. ಎಷ್ಟು ಡ್ರಾಸ್ಟಿಕ್ ಚೇಂಜ್ ಗೊತ್ತಾ, ಒಂದು ಟ್ರೆಡಿಷ್ನಲ್ಗೂ ಒಂದು ಡ್ರಾಸ್ಟಿಕ್ ಚೇಂಜ್ ಆಗಿ ಆ ಮಾಡರ್ನ್ ಡ್ಯಾನ್ಸ್ಗೂ ಎಲ್ಲಿಯೂ ಒಂದು ಕನೆಕ್ಷನ್ ಇಲ್ಲ. ಅಷ್ಟು ಟೂ ಡಿಫ್ರೆಂಟ್ ಜಾನರ್ಸ್ನ ಮಾಡ್ದಂಗಿತ್ತು ಅವಳು. ತುಂಬಾ ಸಖತ್ತಾಗಿ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ, ಪುಟ್ಟಗೌರಿ. ಬಿಕಾಸ್ ಎವ್ರಿ ಇಯರ್ ಅವಳು ಮಿಸ್ಸೇ ಮಾಡಲ್ಲ ಡ್ಯಾನ್ಸ್ ಮಾಡೋದು. ತುಂಬ ಎಫರ್ಟ್ಸ್ ಹಾಕಿ ಪ್ರಾಕ್ಟೀಸ್ ಮಾಡಿರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಪೇರೆಂಟ್ಸ್. ಬಿಕಾಸ್ ಅವ್ರು ನಿಮ್ಮನ್ನ ಇಷ್ಟು ಅಣ್ಣ ತಂಗಿ ಇಬ್ಬರನ್ನೂ ಇಷ್ಟು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು
ಸುಪರ್ಣ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇಷ್ಟೇ ಟ್ರೆಡಿಷ್ನಲ್ ಡ್ಯಾನ್ಸಸ್ ಆದಮೇಲೆ ಇದೊಂಥರ ಮಾಸ್ ಪರ್ಫಾರ್ಮೆನ್ಸ್ ಆಗಿತ್ತು. ತುಂಬಾ ಖುಷಿಯಾಯಿತು. ಎಲ್ಲದೊಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ಅಂತ ಹೇಳ್ಬೋದು. ಆ ವೈಬ್ನ ಕ್ರಿಯೇಟ್ ಮಾಡಿದ್ಲು, ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ಲು. ಇವಾಗ ನಾನು ಹೆಚ್ಚು ಮಾತಾಡಲ್ಲ, ಯು ಎಂಜಾಯ್ ದ ಪರ್ಫಾರ್ಮೆನ್ಸ್. ಈಗ ನಮ್ಮದು ಪುಟಾಣಿ ಮರಿಗಳ ಪರ್ಫಾರ್ಮೆನ್ಸು ನೋಡಿ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಂತೂ ಅವ್ರು ಮಾಡ್ತಾ ಇರೋದು ಬರೀ ಜಂಪಿಂಗ್ ಆಗಿದ್ರು ಎಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಇಲ್ಲಿ ನೋಡಿ ನಮ್ಮ ಯುಗಲ್ ಪ್ಯಾರಡೈಸ್ ಪಿಲ್ಲರ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಎಂಜಾಯ್ಮೆಂಟ್ ನೋಡಿ, ಅವ್ರ ಜೋಶ್ ನೋಡಿ, ತುಂಬ ಖುಷಿಯಾಗುತ್ತೆ. ಅವರೆಲ್ಲ ಎಷ್ಟು ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿ ಇವಾಗೆಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇರೋದು ಒಂಥರ ರಿಲೀಫ್ ಅಲ್ವಾ. ಎಷ್ಟು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಅದು ಮುಗೀತು ಪೂಜೆ. ನಮ್ಮ ಮುದ್ದು ಮರಿಗಳು ನೋಡಿ ಏನು ಮಾಡ್ತಾಯಿದ್ದಾರೋ ಏನು ಅವ್ರಿಗೇನೆ ಅದು ಗೊತ್ತಿಲ್ಲ. ಬಟ್ ದೇ ಆರ್ ಲೈಕ್ ಮಕ್ಳ ಥರ ಇರಬೇಕು ಅಂತಾರಲ್ಲ, ಅದು ಇದೇನೆ ನೋಡಿ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮನಸ್ಫೂರ್ತಿಯಾಗಿ ಡ್ಯಾನ್ಸ್ ಮಾಡೋದು ಒಂದೇ ಗೊತ್ತು ಅವರಿಗೆ. ಮಧ್ಯದಲ್ಲಿ ಸಿಹಿ ಅಮ್ಮ ಕಾಲು ನೋವು ಅಂತ ಹೇಳ್ತಾ ಇದ್ದಾಳೆ ಬಕ್ಕೊಂಡು. ಮತ್ತು ಅದಲ್ಲಿ ಈಗ ಸ್ಟಾಪ್ ಆಗೋಲ್ಲ, ಮತ್ತೆ ಶುರು ಹಚ್ಕೊತಾಳೆ ಇವಾಗ. ಆ ಥರ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ಅವರಲ್ಲಿ ಆ ಎನರ್ಜಿನೇ ಖಾಲಿ ಆಗೋಲ್ಲ ಅಂತ ಅನಿಸುತ್ತೆ, ಅಷ್ಟು ತುಂಬಿ ಕೊಟ್ಟಿರ್ತಾರೆ ದೇವರು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ಒಬ್ರನ್ನೊಬ್ರು ಎಳ್ಕೊಂಡು ಬಂದು ಎಂಕರೇಜ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮುಳ್ಳಿ ಅಂಕಲ್ನ ನೋಡಿ ತುಂಬಾ ಖುಷಿಯಾಗುತ್ತೆ. ಅವರು ಬನ್ನಿ ಅಂತ ಕರೀತಾ ಇದ್ದಾರೆ. ಬರಲಿಲ್ಲ ಅಂತ ಹೋಗಿ ಎಳ್ಕೊಂಡು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಎನರ್ಜಿ ನೋಡಿ, ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ. ಇವಾಗ ಹೋಗ್ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಬರ್ತಾ ಇದ್ದಾರೆ ಬನ್ನಿ ಅಂತ. ಯಾರು ಬಿಡ್ತಲ್ಲ, ಎಲ್ಲರೂ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನನ್ನ ಪಕ್ಕದಲ್ಲಿ ಮಕ್ಕಳನ್ನ ನೋಡಿ, ಅವರು ಒಂದು ಕಡೆ ಆದರೆ ದೊಡ್ಡವರೆಲ್ಲ ಒಂದು ಕಡೆ.
ಫೈನಲಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯಿತು ಮಕ್ಕಳಿಗೆ. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಯ. ಅಂಕಲ್ ತುಂಬ ಎಫರ್ಟ್ಸ್ ಹಾಕಿ ಇದನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ ಮಕ್ಕಳಿಗೆ ಖುಷಿಯಾಗಲಿ ಅಂತ. ಚಾಕ್ಲೇಟು ಫಸ್ಟ್ ಎಲ್ಲ ಪುಟಾಣಿಗಳಿಗೆ. ಸಿಹಿ ಬಂದು ನನಗೆ ಚಾಕ್ಲೇಟ್ ನಾನು ತಿನ್ನಲ್ಲ ಅಮ್ಮ, ನಾನು ತಿನ್ನಲ್ಲ, ಇದು ಮಮ್ಮಿ ಬರುತ್ತೆ ಅಂದ್ಬಿಟ್ಟು ತೊಗೊಂಡೋಗಿ ವಾಪಸ್ ಕೊಡ್ತಾಳೆ. ಬೇಡ ನನಗೆ ಅಂಕಲ್ ಅಂತ. ಎಲ್ಲ ಮಕ್ಳಿಗೆ ಚಾಕ್ಲೇಟ್ ಇಷ್ಟ ಅಂದರೆ ಸಿಹಿ ವಾಪಸ್ ಕೊಡ್ತಾಳೆ ಹೋಗಿ. ಅದನ್ನು ನಾನು ಇಸ್ಕೊತೀನಿ. ಇವಾಗ ಪುಟಾಣಿ ಮಕ್ಕಳಿಗೆ ಯಾರ್ಯಾರು ಡ್ಯಾನ್ಸ್ ಮಾಡಿದ್ದಾರೆ, ಮಾಡಿಲ್ಲ ಅಂದ್ರೂ ಅವ್ರಿಗೊಂದು ಖುಷಿ. ಎಷ್ಟು ಎಂಜಾಯ್ ಮಾಡೋದು ಅಂದರೆ ಫೆಸ್ಟಿವಲ್ನ ನಿಜವಾಗ್ಲೂ. ಎಲ್ಲರಿಗೂ ಕಲರ್ ಪೆನ್ಸಿಲ್ಸು, ಪೆನ್ನು ಎಲ್ಲ ಕೊಟ್ಟರು ಅಂಕಲು. ಸಿಹಿ ಅವಳ ಟರ್ನಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ, ನಮ್ಗೆ ಯಾವ್ದು ಸಿಗುತ್ತೆ ಅಂತ. ಸಿಕ್ತು ಫೈನಲಿ. ಶಿ ಇಸ್ ಸೋ ಹ್ಯಾಪಿ. ಖುಷಿಯಾಗಿಬಿಟ್ಲು. ಆಲ್ರೆಡಿ ಸ್ಟಾರ್ಟು, ಆಲ್ಮೋಸ್ಟ್ 3 days ಆಯಿತು, ಇನ್ನೂ ಅದೇ ಬಿಗಿ ಹೋಗ್ತಾನೇ ಇದ್ದಾಳೆ. ಗಿಫ್ಟ್ ಅದರಲ್ಲೊಂದು ಮಗ್ಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಮಕ್ಕಳಿಗೆ ಇಷ್ಟೆಲ್ಲ ಖುಷಿ ಆಯಿತು ನಿಮ್ಮಿಂದ. ಆ ಸಣ್ಣ ಸಣ್ಣ ಗಿಫ್ಟ್ ಆಗಿರ್ಬೋದು. ಈಗ ನಮ್ಮ ಗಣೇಶನ ವಿಸರ್ಜನೆ ಸಮಯ ಆಗಿದೆ. ಲಕ್ಷ್ಮಿಯರು ಮುಂದೆ ಬರ್ತಾ ಇದ್ದಾರೆ. ಸರ್ ಗಣೇಶನ ಎಲ್ಲರಿಗೂ ಒಳ್ಳೆ ಹೆಲ್ತನ್ನು ಕೊಡಲಿ, ಸ್ಪೆಷಲಿ ನಾನು ಕೇಳ್ಕೊಳ್ಳೋದು. ಯಾಕಂದರೆ ಹೆಲ್ತ್ ಎಲ್ಲರೂ ಚೆನ್ನಾಗಿತ್ತು ಅಂದರೆ ನೀವು ಎಷ್ಟು ಬೇಕಾದ್ರೂ ದುಡಿಬಹುದು. ಅದೇ ತುಂಬ ಮುಖ್ಯವಾದಂಥ ವಿಚಾರ. ನಿಮ್ಮ ಹೆಲ್ತನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಬನ್ನಿ ನಾವು ನಮ್ಮ ಗಣೇಶನ ವಿಸರ್ಜನೆ ಮಾಡೋಣ. ಎಷ್ಟು ಖುಷಿಯಾಗಿದ್ದಾರೆ ಮಕ್ಕಳು. ಅವ್ರ ಜೋಶ್ ನೋಡ್ಬೋದು, ನೀವು ಅವ್ರ ವಾಯ್ಸ್ ನೋಡ್ಬೋದು. ಗಣಪತಿ ಪಪ್ಪ ಅಮೋರಿಯಾ ಅಂದ್ಕೊಂಡು ಹಾಡ್ಕೊಂಡು ಹೋಗ್ತಾಯಿದ್ರು. ಈಗ ಗಣಪತಿನ ಬಿಡೋ ಜಾಗಕ್ಕೆ ಪಲ್ಲವಿ ಆಂಟಿ ಪೂಜೆನ ಮಾಡ್ತಾ ಇದ್ದಾರೆ. ಸರ್ ಅವರು ಗಣೇಶನ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಎವ್ರಿ ಇಯರ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಿಸ್ ಮಾಡ್ದೇ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಬಂದು ಗಣೇಶ ಚತುರ್ಥಿ. ಆವಾಗ ಎಲ್ಲರೂ ಒಟ್ಟು ಕೂಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಈಗ ನಮ್ಮ ಗಣೇಶಗೆ ಆರತಿ ತೆಗಿತಾ ಇದ್ದಾರೆ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಗಣೇಶ. ನಮ್ಮ ಗಣೇಶ ಅಷ್ಟು ಮುದ್ದಾಗಿ ಕಾಣೋದಕ್ಕೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಎಲ್ಲ ಹೂಗಳನ್ನ ಯಾವುದೂ ರೆಡಿಮೇಡ್ ತಂದಿಲ್ಲ, ಯಾವುದೂ ಹಾಗೆ ಕಟ್ಟಿರೋದನ್ನು ಅಂಗಡಿಯಿಂದ ತಂದಿರೋದಿಲ್ಲ. ಎಲ್ಲನೂ ನಮ್ಮ ಹೆಣ್ಮಕ್ಳು ದಿವಸ ರಾತ್ರಿ ಕೂತು ತಮ್ಮ ಕೈಯಾರೆ ಕಟ್ಟಿದ್ದಾರೆ. ಅದಕ್ಕೆ ಇಷ್ಟು ಶ್ರೇಷ್ಠವಾಗಿ, ಇಷ್ಟು ಮುದ್ದಾಗಿ ನಮ್ಮ ಗಣೇಶ ಕಾಣ್ತಾ ಇರೋದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಎವ್ರಿಬಡಿ. ಟೈಮ್ ತೊಗೊಂಡು ಮಕ್ಕಳನ್ನ ಬಿಟ್ಟು, ಅತ್ತೆ ಮಾವ ವಯಸ್ಸಾಗಿರೋರನ್ನ ಮನೆಗೆ ಬಿಟ್ಟು ಟೈಮ್ ತೊಗೊಂಡು ಬಂದು ಎಲ್ಲ ಕೆಲಸಗಳನ್ನ ಅವರಷ್ಟಕ್ಕೆ ಅವರು ತುಂಬ ಖುಷಿಯಾಗಿ ಮಾಡಿದ್ದಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಹಬ್ಬಗಳು ನಡೆಯಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಡೆಯಲ್ಲ. ಅದಕ್ಕೆ ಆ ಕಳೆ ಅನ್ನೋದೇ ಇರಲ್ಲ. ನಿಮಗೂ ನಿಜ ಅದು ಅನಿಸುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಆ ಮೂಮೆಂಟ್ ಬಂದಿದೆ. ಈಗ ಗಣೇಶನ 3 ಬಾರಿ ಮುಣುಗಿಸಿ ತೆಗೆದು ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ನಮ್ಮ ಗಣೇಶನ ವಿಸರ್ಜನೆ ಇಲ್ಲಿಗೆ ಮುಗೀತು.
ನೋಡಿದ್ರಿ ಅಲ್ಲ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ಹೇಗೆ ಗಣೇಶ ಚತುರ್ಥಿಯನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಿಮ್ಮ ಕಡೆಯಿಂದ ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಸಿಗುತ್ತೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ತಪ್ಪದೇ ಒತ್ತಿ, ಸೊ ದ್ಯಾಟ್ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವುದೇ ವಿಡಿಯೋ ಮಿಸ್ ಮಾಡೋದಿಲ್ಲ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ. ಎಲ್ಲ ಲೈಫಲ್ಲಿ ಗಣೇಶ ಅವರ ಆಶೀರ್ವಾದನ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಖಂಡಿತ ಇಟ್ಟಿರ್ತಾನೆ. ಮತ್ತು ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.